ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಕನ್ಯಾ ರಾಶಿಯವರಿಗೆ ಹೇಗಿದೆ ಜೂನ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಜೂನ್ ತಿಂಗಳು ಅಂತಂದರೆ ನಮಗೆ ಅಧಿಕ ಮಾಸ ಅರ್ಧ ಭಾಗಗಳು ಸಿಗುತ್ತೆ. ಹಾಗೆ ನಿಜ ಜ್ಯೇಷ್ಠ ಮಾಸವೂ ಕೂಡ ನಮಗೆ ಸಿಗುವಂತಹದ್ದಿದೆ. ಈ ತಿಂಗಳಲ್ಲಿ ವಿಶೇಷವಾದಂಥ ಹಬ್ಬ ಹರಿದಿನಗಳು ಏನಿದೆ ಅಂತಂದರೆ 1ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಅಧಿಕ ಮಾಸ ಅಂಥೇಳಿ. ಹಾಗಾಗಿ ಅಧಿಕ ಮಾಸದ ಮುಂದುವರೆದಂಥ ಭಾಗ ಈ ತಿಂಗಳಲ್ಲಿ ಸಿಗುತ್ತೆ. ಹಾಗಾಗಿ ದೇವರ ಪೂಜೆ, ಪುನಸ್ಕಾರ, ಜಪ, ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಸಮಯ. 4ನೇ ತಾರೀಕಿಗೆ ನೋಡಿ ಸಂಕಷ್ಟರ ಚತುರ್ಥಿ. ಹಾಗೆ 11ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 13ನೇ ತಾರೀಕಿಗೆ ಮಾಸ ಶಿವರಾತ್ರಿ, 15ನೇ ತಾರೀಕಿಗೆ ಷಡಶೀತಿ ಪುಣ್ಯಕಾಲ ಅಂಥೇಳಿ. ಅಂದರೆ ಮಿಥುನ ಸಂಕ್ರಾಂತಿ ಆರಂಭವಾಗುತ್ತದೆ. 16ನೇ ತಾರೀಕಿಗೆ ಚಂದ್ರ ದರ್ಶನ, 25ಕ್ಕೆ ಸರ್ವೇಶಾಂ ಏಕಾದಶಿ, 27 ಶನಿ ಪ್ರದೋಷ, 29 ಭೂಮಿ ಹುಣ್ಣಿಮೆ, ಹೀಗೆಲ್ಲ ಇದೆ. ಒಂದೊಂದಕ್ಕೆ 16ನೇ ತಾರೀಕಿನ ಅನಂತರದಲ್ಲಿ ಹಬ್ಬ ಹರಿದಿನಗಳಿಗೆ ಅವಕಾಶಗಳಿದೆ. ಯಾಕಂದ್ರೆ ನಿಜ ಜ್ಯೇಷ್ಠ ಮಾಸ. ಹುಡುಗಿ ಮದುವೆ ಬಗ್ಗೆ ಪ್ರಯತ್ನ ಮಾಡುವಂಥದ್ದು, ಅಥವಾ ಏನೋ ನಿಮ್ಮ ಯೋಚನೆಗಳು, ಒಳ್ಳೊಳ್ಳೆ ಕೆಲಸಗಳ ಕಾರ್ಯಗಳಿದ್ದರೆ ಪ್ರಯತ್ನವನ್ನು ಮಾಡಿ. ಅದರಿಂದ ಹೆಚ್ಚಿನದಾದಂತಹ ಅವಕಾಶಗಳು, ಲಾಭ, ಹೀಗೆ ಎಲ್ಲ ಸಿಗುವಂಥ ಒಂದು ಚಾನ್ಸಸ್ಸು ಕೂಡ ಇದ್ದಾವೆ. ಹಾಗೆ ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ರಾಹು, ಹಾಗೆ ಸಪ್ತಮ ರಾಶಿಯಲ್ಲಿ ಶನೈಶ್ಚರ, ಹಾಗೆ ಅಷ್ಟಮ ರಾಶಿಯಲ್ಲಿ ಕುಜ, ದಶಮ ರಾಶಿಯಲ್ಲಿ ರವಿ ಮತ್ತು ಬುಧರು, ಏಕಾದಶ ರಾಶಿಯಲ್ಲಿ ಉಚ್ಚನಾದಂಥ ಒಂದು ಸ್ಥಾನದಲ್ಲಿ ಗುರು ಮತ್ತು ಶುಕ್ರರು, ಅಂದರೆ ಗುರು ಉಚ್ಚವಾದಂಥ ಒಂದು ಸ್ಥಾನ. ಇನ್ನು 12ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಉತ್ತರ ನಕ್ಷತ್ರ, ಹಾಗೆ ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ 1-2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಆದಷ್ಟು ಮಾಡಿಕೊಳ್ಬೇಕು. ನೋಡಿ, ಕನ್ಯಾ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಸಪ್ತಮದಲ್ಲಿರುವಂಥ ಶನೀಶ್ವರನು ಬಹಳಷ್ಟು ನಿಧಾನವಾಗಿ ಕೆಲಸ ಕಾರ್ಯಗಳಾಗುವಂಥದ್ದು, ಅಥವಾ ನೀವು ಯೋಚನೆ ಮಾಡ್ತಾ ಇರ್ತೀವಿ ಒಂದು ಯೋಚನೆ, ಆದರೆ ಕೆಲಸ ಉಲ್ಟಾ ಆಗುವಂಥದ್ದು, ಅಥವಾ ನೀವು ಎಲ್ಲ ರೀತಿಯಾಗಿ ಒಳ್ಳೆ ಕೆಲಸ, ಒಳ್ಳೆ ಪ್ಲ್ಯಾನು, ಒಳ್ಳೆ ಮುಂದೆ ಹೋಗಬೇಕು ಅಂತ ಅಂದ್ಕೊಳ್ತೀರಿ. ಅಷ್ಟೊತ್ತಿಗೆ ಏನೋ ಒಂದು ಗೌರ್ಮೆಂಟಿಂದನೋ ಬೇರೆ ವ್ಯವಸ್ಥೆಯಲ್ಲೋ ಹೀಗೆ ಒಂದು ಸ್ವಲ್ಪ ಅಡಚಣೆಗಳು, ತೊಂದರೆಗಳು ಬರ್ತಾ ಇದೆ ನಿಮಗೆ. ಆದರೆ ಈ ತಿಂಗಳಲ್ಲಿ ಗುರುವಿನ ಒಂದು ಬದಲಾವಣೆಯಿಂದ, ಯಾಕಂದರೆ ಗುರು ಇಷ್ಟು ದಿವಸ ದಶಮದಲ್ಲಿದ್ದ, ಈಗ ಏಕಾದಶ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಗುರುವಿಂದ ಏನಾದರೂ ಸ್ವಲ್ಪ ಬಹಳಷ್ಟು ನಿಮಗೆ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳು. ಯಾಕಂದರೆ ಸಪ್ತಮದಲ್ಲಿರುವಂತಹ ಒಂದು ಶನೈಶ್ವರನು ಕೂಡ ಬಹಳ ವಿಳಂಬ ಮಾಡ್ತಾ ಇದ್ದ. ಗುರು ದಶಮದಲ್ಲಿದ್ದಾಗ ಅಲ್ಪ ಬರ ಅಂತೇಳಿ ಹೇಳ್ತೇವೆ. ಆದರೆ ಏಕಾದಶಿಯಲ್ಲಿದ್ದಾಗ ಸಂಪೂರ್ಣವಾದಂಥ ಒಂದು ಗುರುವಿನ ಬಲ ಬಂದಿದೆ. ಅದರ ಜೊತೆಯಲ್ಲಿ ರಾಶ್ಯಾಧಿಪತಿಯಾದಂಥ ಬುಧನೂ ಕೂಡ ರವಿಯ ಜೊತೆಗಿದ್ದಾನೆ. ಇದು ಬಹಳ ಉತ್ತಮವಾದಂಥ ಫಲ. ಹೀಗೆ ಏನೇನೋ ಒಂದು ಫಲ ನಿಮಗೆ ಸಿಗಬಹುದು ಈ ತಿಂಗಳಲ್ಲಿ ಅಂತ ನೋಡ್ತಾ ಹೋದರೆ, 1ನೇದಾಗಿ ರಾಶ್ಯಾಧಿಪತಿಯಾದಂತಹ ಬುಧನು ರವಿ ಜೊತೆಗಿದ್ದಾನೆ. ಹಾಗಾಗಿ ಗೌರ್ಮೆಂಟಿನ ಅಧಿಕಾರಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು, ಒಳ್ಳೆ ರೀತಿಯಾದಂತಹ ಮೇಲ್ಮಟ್ಟದ ಕೆಲಸ ಕಾರ್ಯಗಳು ಕೂಡ ಸಿಗುತ್ತೆ. ಹಾಗೆ ನಿಮ್ಮ ಮೇಲಧಿಕಾರಿ ಏನೋ ಕಿರಿಕಿರಿ ಮಾಡ್ತಾ ಇದ್ದಾನೆ, ತೊಂದರೆ ಮಾಡ್ತಾ ಇದ್ದಾನೆ, ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಸ್ವಲ್ಪ ಸರಿ ಹೋಗುವಂಥ ಚಾನ್ಸಸ್ಸು ಕೂಡ ಇದ್ದಾವೆ. ಹಾಗಾಗಿ ನಾವು ಇದನ್ನು ಮರಿಬಾರದು. ಬುಧಾದಿತ್ಯ ಯೋಗವನ್ನು ಪ್ರಥಮವಾಗಿ ಗುರುತಿಸಬೇಕು. ಯಾಕಂದರೆ ಗೋಚಾರದಲ್ಲೂ ಕೂಡ ಉಂಟಾಗ್ತದೆ ಈ ಯೋಗಗಳು. ಹಾಗೆ ಸ್ಕೂಲು, ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ನಿಮಗೂ ಆರ್ಥಿಕವಾದಂಥ ಅನುಕೂಲತೆಗಳು, ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳ ವಿಷಯದಲ್ಲಿ ಯೋಚನೆ ಮಾಡ್ತಾ ಹೋದರೂ ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶಗಳು ಕೂಡ ಸಿಗುತ್ತೆ. ಸಮಯವನ್ನು ವ್ಯರ್ಥ ಮಾಡದೆ ನೀವು ಓದ್ಕೊಳ್ಬೇಕು. ಇವತ್ತಿನ ನೋಡಿ ಟೆಕ್ನಾಲಜಿ ಎಷ್ಟೆಷ್ಟು ಮುಂದುವರೆದಿದೆ ಅಲ್ವಾ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೇ ಇದ್ದ ಹಾಗೆ ಓದಿಕೊಂಡು ಬಹಳ ಉತ್ತಮವಾದಂಥ ಅವಕಾಶಗಳನ್ನು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ಬಹಳ ಈ ತಿಂಗಳ ಖುಷಿ, ಸಂತೋಷ, ನೆಮ್ಮದಿಯನ್ನು ಕೂಡ ಕೊಡುತ್ತದೆ. ಹಾಗೆ ಆರ್ಥಿಕವಾದಂಥ ಸ್ಥಿತಿ ಯೋಚನೆ ಮಾಡಲಿಕ್ಕೆ ಹೋದರೆ ಉಚ್ಚನಾದಂತಹ ಗುರು ಜೊತೆ ಶುಕ್ರ ಇದ್ದಾನೆ. ಹಾಗಾಗಿ ಶುಕ್ರ ಒಂದು ಹಂತಕ್ಕೆ ಆರ್ಥಿಕವಾದಂಥದ್ದು ಎಲ್ಲೋ ಒಂದು ಲಾಭಾಂಶವನ್ನು ಕೊಡ್ತಾನೆ. ಕಲೆ, ಸಾಹಿತ್ಯ, ಸಂಗೀತದಲ್ಲಿರುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ರೀತಿಯಾದಂಥ ಫಲಗಳು, ಮತ್ತೆಲ್ಲೋ ಒಂದು ಕಡೆಗೆ ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀರೋ ಅಂತಹ ಕೆಲಸಗಳು ಶೀಘ್ರವಾಗಿ ನೆರವೇರುವಂಥದ್ದು. ನೋಡಿ, ಗುರುವಿನ ಜೊತೆ ಶುಕ್ರ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಇಲ್ಲಪ್ಪ ನಾಳೆಗೆ ಇಂತಿಷ್ಟು ಅನುಕೂಲ ಆಗುತ್ತೆ, ಅಥವಾ ಇಂತಿಷ್ಟು ಬಿಸ್ನೆಸ್ ಮಾಡ್ತೇನೆ, ಅಥವಾ ಈ ತಿಂಗಳಲ್ಲಿ ಯಾವುದೋ ಒಂದು ಬ್ರ್ಯಾಂಚನ್ನು ಓಪನ್ ಮಾಡ್ತೇನೆ, ಏನೇನು ತೊಂದರೆಗಳೇನಿದೆಯೋ ಅದೆಲ್ಲ ಸ್ವಲ್ಪ ದೂರ ಹೋಗುವಂಥ ಸಾಧ್ಯತೆಗಳು. ಸಂಪೂರ್ಣವಾಗಿ ನಾಶ ಆಗುತ್ತೆ ಹೇಳೋದಕ್ಕಿಂತ ಒಂದು ಸ್ಟೆಪ್ಪು ನೀವು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದು. ಹಾಗೆ
ಗುರು ಉಚ್ಚವಾದಂಥ ಸ್ಥಾನದಲ್ಲಿ ಏಕಾದಶರಿದ್ದಾನೆ. ಹಾಗಾಗಿ ಇದಕ್ಕೆ ನಮ್ಮಲ್ಲಿ ಒಂದು ಹಂತಕ್ಕೆ ಲಾಭ ಅಂತ ಹೇಳ್ತೇವೆ. ಲಾಭ ಯಾವ್ಯಾವ ವಿಷಯದಲ್ಲಿ ಬರುತ್ತೋ ಗೊತ್ತಿಲ್ಲ ನಿಮಗೆ. ಒಂದು ಹಂತದಲ್ಲಿ ಧಾರ್ಮಿಕ ಮುಖಂಡರಿಗೆ ಬಹಳಷ್ಟು ಹೆಚ್ಚಿನದಾದಂತಹ ಸನ್ಮಾನಗಳು, ಅವಕಾಶಗಳು, ಪಾಠ ಪ್ರವಚನಗಳಿಗೆ ಅವಕಾಶಗಳು ಸಿಗುವಂಥದ್ದು. ಮತ್ತು ನೀವು ಕೋರ್ಟು ಕಚೇರಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನಿಮಗೂ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಉದ್ಯೋಗ ಕಳೆದು ಹೋಗಿದೆಯಪ್ಪ, ಯಾಕೋ ಉದ್ಯೋಗವೇ ಸರಿಯಾಗ್ತಾ ಇಲ್ಲ, ದಿವಸ ಚಿಂತೆ ಮಾಡ್ತಾ ಇದ್ದೇನೆ, ಎಲ್ಲಿ ಅಪ್ಲಿಕೇಶನ್ ಹಾಕಲಿ, ಎಲ್ಲಿ ಇಂಟ್ರ್ಯೂ ಸಿಗುತ್ತೋ ಬರುತ್ತೋ ಚಿಂತೆ ಮಾಡ್ತಾ ಇದ್ದೇನೆ ಅಂತಂದರೆ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಖುಷಿ ಸಂತೋಷ. ಯಾಕಂದರೆ ಗುರು ಉಚ್ಚವಾದಂಥ ಸ್ಥಾನದಲ್ಲಿದ್ದ ಹಿಂದೆ ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡಿದಂಥ ವ್ಯಕ್ತಿಗಳು ಅಥವಾ ನಿಮ್ಮ ಸ್ನೇಹಿತರು, ವಿಶ್ವಾಸದ ಜನ ನಿಮ್ಮ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನಮ್ಮವರು ನಮ್ಮ ಸಪೋರ್ಟ್ ಮಾಡೋದಿಲ್ಲ, ಆದರೆ ಜೊತೆಗಿರುವಂಥ ವ್ಯಕ್ತಿಗಳು, ನಿಮ್ಮ ಒಳ್ಳೆತನ ನೋಡ್ತಾ ಇರುವಂಥ ವ್ಯಕ್ತಿಗಳು, ಅಥವಾ ನೀವು ಪ್ರಾಮಾಣಿಕವಾಗಿಲ್ಲ ಇವರು ಪ್ರಯತ್ನ ಮಾಡ್ತಾರೆ ಹೇಳುವಂಥ ವ್ಯಕ್ತಿಗಳು ನಿಮಗೆಲ್ಲೋ ಒಂದು ಕಡೆ ಸಪೋರ್ಟ್ ಮಾಡ್ತಾರೆ. ಈ ತಿಂಗಳಲ್ಲಿ ಅದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ಸ್ವಲ್ಪ ಖುಷಿ ಸಂತೋಷಗಳು ಕೂಡ ಸಿಗುವಂಥ ಚಾನ್ಸಸ್ಸು. ಮತ್ತು ಗುರುವಿನ ಪರಿಣಾಮದಿಂದ ಏನೋ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಸಮಯ ಹಾಳು ಮಾಡದೇ ಇದ್ದಾಗ ಎಲ್ಲೋ ಒಂದು ಕಡೆಗೆ ಈ ಕೆಲಸ ನನ್ನ ಕೈ ಹಿಡಿತದೆ, ಈ ಕೆಲಸದ ನಾನು ಮುಂದೆ ಬರುತ್ತೇನೆ, ಈ ಕೆಲಸವನ್ನು ಇನ್ನೂ ಕೂಡ ನಾನು ಡೆವಲಪ್ ಮಾಡಬಹುದು ಅಂತ ನಿಮಗನಿಸ್ತದೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಇದು ಸಾಕು, ಇದೇನೋ ಪ್ರಯೋಜನ ಇಲ್ಲ ಅನಿಸಿದ್ರೆ ಆ ಕೆಲಸವೂ ಕೂಡ ಹಿಂದೆ ಹೋಗಿಬಿಡುತ್ತೆ. ಆದರೆ ಈ ಸಮಯದಲ್ಲಿ ನಿಮಗೆ ಕೆಲಸ ನಿಮ್ಮನ್ನು ಕೈ ಹಿಡಿತದೆ, ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಕೂಡ ಆಗೋ ಹಾಗೆ ಮಾಡುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಅಷ್ಟೇ ಜೀವನ ಹಾಗೆ ಅಲ್ವಾ. ಎಷ್ಟೋ ಸಲ ನಾವು ಕೆಲಸದ ಹಿಂದೆ ಹೋದರೆ ಕೆಲಸವೂ ಕೂಡ ಅನುಕೂಲ ಆಗುತ್ತೆ. ಯಾರು ಯಾವ ಕೆಲಸವನ್ನು ಪ್ರೀತಿಸ್ತಾರೋ ಆ ಕೆಲಸವು ನಿಮ್ಮ ಕಡೆಗೆ ಜಾಸ್ತಿಯಾಗಿ ಬರುತ್ತೆ. ಹಾಗಾಗಿ ಆ ಕೆಲಸವನ್ನು ಪ್ರೀತಿ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಯಾವುದೇ ಕೆಲಸ ಇರಬಹುದು, ಅದು ಇದು ಅಂತ ಏನಿಲ್ಲ, ಎಲ್ಲ ಕೆಲಸವೂ ಶ್ರೇಷ್ಠವೇ, ಯಾವುದು ಕನಿಷ್ಠ ಅದು ಹಾಗೆ ಹೀಗೆ ಅಂತಿಲ್ಲ. ಆದರೆ ನಾವು ಮಾಡುವಂತಹ ಕೆಲಸವನ್ನು ಪ್ರೀತಿಸಬೇಕು. ಇವತ್ತಿನ ದಿವಸ ಏನಾಗ್ತದೆ, ಒಂದಷ್ಟು ನೌಕರಿಗೆ ಹೋಗ್ತಾರೆ, ನೌಕರಿಗೆ ಹೋಗುವಾಗ ಆ ಕೆಲಸದ ಬಗ್ಗೆನೇ ಒಂಥರ ಪ್ರೀತಿ ಇರೋದಿಲ್ಲ, ಅಥವಾ ಕೆಲಸದ ಬಗ್ಗೆನೇ ಸ್ವಲ್ಪ ಕಿರಿಕಿರಿ ಚಿಂತೆ ಇರುತ್ತೆ, ಇದು ಸರಿ ಇಲ್ಲ ಅಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾವು ಹೇಗೆ ಮಾಡ್ಕೊಳ್ಬೋದು, ಒಂದು ಸಮಾಧಾನ ಇದ್ದರೆ ಇದ್ದು ಬಿಡಬೇಕು, ಬೇಡವ ಬಿಟ್ಟು ಬಂದುಬಿಡಬೇಕು, ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಾರೆ ಯಾವುದನ್ನು ಕೂಡ ಕೂರ್ಚೆ ಅಂಟುಕೊಂಡಿರಬಾರ್ದು ಅಂತ. ರಾಜಕೀಯ ಇರಬಹುದು, ಬೇರೆ ಕೆಲಸ ಇರಬಹುದು, ಯಾವುದೇ ಇರಬಹುದು, ನಾವು ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಇಟ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಹಾಗೆ ಇನ್ನು ನಿಮಗೆ ಜಾಗೃತವನ್ನು 5-6 ವಿಷಯದಲ್ಲಿ ವಹಿಸ್ಕೊಳ್ಬೇಕು. ಒಂದನೇದಾದಂಥ ಜಾಗ್ರತೆ ನಿಮ್ಮ ಹಿರಿಯರ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಜಾಗ್ರತೆ. ತಂದೆ ತಾಯಿಯವರು ಇರಬಹುದು ಅಥವಾ ಹಿರಿಯರಿರಬಹುದು, ಪೋಷಕರು ಯಾವುದೇ ವ್ಯಕ್ತಿಗಳಿದ್ದರೂ ಕೂಡ ಅಂಥವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಎರಡನೇದಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ತೊಂದರೆಗಳಾಗ್ತಾ ಇದೆ ನೋಡಿ. ಏನೋ ಸರಿ ಇದ್ದರೂ ಕೂಡ ಏನೋ ಒಂದು ಕಿರಿಕಿರಿ ಆಗುತ್ತೆ, ಅಥವಾ ಎಲ್ಲ ಒಂದು ಚೆನ್ನಾಗಿದೆ ಅಂತ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಕಿರಿಕಿರಿ ತೊಂದರೆಗಳಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ, ನಿಮ್ಮ ವೈಯಕ್ತಿಕವಾದಂಥ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು ಆರೋಗ್ಯದ ವಿಷಯದಲ್ಲಿ. ಹಾಗೆ ಮೂರನೇದಾಗಿ ಭಗವಂತ ನಿಮಗೆ ಒಂದು ಹಂತಕ್ಕೆಲ್ಲ ಕೊಟ್ಟಿದ್ದಾನೆ ಅಲ್ವಾ. ಹಾಗೆ ಇರುವಂತಹ ವ್ಯವಸ್ಥೆಯಲ್ಲಿ ತೃಪ್ತಿ ಪಡುವಂತಹ ಪ್ರಯತ್ನವನ್ನು ಮಾಡಬೇಕು. ಎಷ್ಟೋ ಸಲ ಏನಾಗುತ್ತೆ, ನಾವು ಮೇಲೆ ನೋಡ್ತಾ ಹೋಗ್ತೇವೆ, ನಾವು ಕೆಳಗಡೆನೂ ಕೂಡ ಸ್ವಲ್ಪ ನೋಡುವಂಥ ಪ್ರಯತ್ನವನ್ನು ಮಾಡಬೇಕು. ಆರ್ಥಿಕವಾಗಿರಬಹುದು ಅಥವಾ ಸಾಮಾಜಿಕವಾಗಿರಬಹುದು. ಹೀಗೆಲ್ಲ ಜೀವನದಲ್ಲಿ ಕೆಲವೊಂದಷ್ಟು ಕಷ್ಟ ನಷ್ಟ ಎಲ್ಲರಿಗೂ ಕೂಡ ಬರುತ್ತೆ, ಅದೇ ಥರ ನಿಮಗೂ ಕೂಡ ಇರಬಹುದು. ಹಾಗಾಗಿ ಅದನ್ನೇ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದನ್ನು ಬಿಡಬೇಕು. ಹಾಗೆ 5ನೇದಾಗಿ ನೀರಿನ ವಿಷಯದಲ್ಲಿ, ನಿಮ್ಮ ವೈಯಕ್ತಿಕವಾದಂಥ ಆಹಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಒಂದು 5-6 ಈ ತಿಂಗಳಲ್ಲಿ ಸ್ವಲ್ಪ ಚೇಂಜಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. 1ನೇದಾಗಿ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಮಾಡಿ ಪಾಠ ಪ್ರವಚನವನ್ನು ಕೇಳಿ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಬಂದು ಭಗವಂತನನ್ನು ಪ್ರಾರ್ಥನೆ ಮಾಡೋಣ, ಖಂಡಿತವಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಯಾಕಂದರೆ ಮನಸ್ಸಿಗೆ ಫಸ್ಟ್ ದೃಢವಾದಂಥ ಸಂಕಲ್ಪ ಬರಬೇಕು. ಆ ದೃಢವಾದಂಥ ಸಂಕಲ್ಪ ನಮಗೆ ಬರಲಿಲ್ಲ ಅಂತಂದರೆ ಯಾವುದು ಮುಂದೆ ಬರೆಯುವುದಿಲ್ಲ. ಹಾಗಾಗಿ ಯಾವುದಾರೋ ಒಂದು ಕ್ರಿಯೆ ಮಾಡೋದಕ್ಕೆ ಪ್ರತಿಕ್ರಿಯೆ ಅಂತೇಳಿ ಉಂಟಾಗ್ತದೆ. ಹಾಗಾಗಿ ಫಸ್ಟ್ ಆ ಕ್ರಿಯೆಯನ್ನು ನಾವು ಸಮಾಧಾನಕರವಾಗಿ ಸರಿಯಾದಂಥ ದಾರಿಯಲ್ಲಿ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಫಸ್ಟ್ನೇದಾಗಿ ಈ ತಿಂಗಳಲ್ಲಿ 1ನೇದಾಗಿ ಧಾರ್ಮಿಕವಾದಂಥ ವಿಷಯದಿಂದ, ಆ ಮನೋಭಾವನೆಯಿಂದ, ಒಳ್ಳೆಯ ಕೆಲಸದಿಂದ ಮನಸ್ಸಿಗೂ ತೃಪ್ತಿ, ಕೆಲಸದ ಬದಲಾವಣೆಗಳನ್ನು ಕೂಡ ಕಾಣಬಹುದು. ಇದು 1ನೇದಾಗಿ. ಹಾಗೆ 2ನೇದಾಗಿ ಬಹಳಷ್ಟು ಬದಲಾವಣೆ ಏನಂತಂದರೆ, ವಿದ್ಯಾವಂತರಿಗೆ ಬಹಳ ಮುಖ್ಯವಾಗಿ ಎಷ್ಟೋ ಸಲ ಗೌರವ ಸಿಗುವುದಿಲ್ಲ. ವಿದ್ಯಾವಂತರು ಓದ್ತಾ ಇರ್ತಾರೆ, ಓದಿ ಮುಂದೆ ಕೆಲಸಕ್ಕೆ ಬರ್ತಾರೆ, ಆದರೆ ಒಂದು ಅವಕಾಶ, ಸರಿಯಾದಂಥ ಗೌರವ ಸನ್ಮಾನ ಸಿಗುವುದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಗೌರವವೂ ಕೂಡ ಸಿಗುತ್ತೆ, ಸನ್ಮಾನವೂ ಕೂಡ ಸಿಗುತ್ತೆ, ಮುಂದೆ ಒಂದು ಹಂತಕ್ಕೆ ಹೋಗುವಂಥ ಪ್ರಯತ್ನಗಳು ಆಗುತ್ತೆ. ಹಾಗೆ 3ನೇದಾಗಿ ಉದ್ಯೋಗ ಕಳ್ಕೊಂಡವರಿಗೂ ಉದ್ಯೋಗದ ವ್ಯವಸ್ಥೆ ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳಲ್ಲಿ ನೋಡಿ, ಗುರು ಶುಕ್ರರು ಏಕಾದಶಿಯಲ್ಲಿ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಉದ್ಯೋಗ ಕಳ್ಕೊಂಡಿದ್ದೀರಿ, ಉದ್ಯೋಗಕ್ಕೆ ಸಮಸ್ಯೆ ಆಗಿದೆ, ಅಥವಾ ಉದ್ಯೋಗದಲ್ಲಿ ಏನೋ ಕಿರಿಕಿರಿ ಆಗಿದೆ, ಇಂಥವ್ರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಗಟ್ಟಿಯಾಗುವಂಥದ್ದು. ಮತ್ತು ವಿವಾಹಕ್ಕೂ ಶುಕ್ರನನ್ನು ವಿಶೇಷವಾಗಿ ಹೇಳುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಒಂದು ಉದ್ಯೋಗ, ಒಂದು ವಿವಾಹ, ಇದು ಎರಡೂ ವಿಷಯದಲ್ಲಿ ತುಂಬ ಪ್ರಯತ್ನ ಮಾಡಿ ಎಲ್ಲೋ ಒಂದು ಕಡೆಗೆ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದ್ರೆ ಜೀವನದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಪ್ರಯತ್ನ ಮಾಡಿದಾಗ ಕೆಲವೊಂದು ಸಲ ಆಗಲ್ಲ ಅಂತೇಳಿ ಬಿಟ್ಟುಬಿಡ್ತೇವೆ. ಆದರೆ ಪ್ರಯತ್ನಗಳನ್ನು ಜಾಸ್ತಿ
ಅದನ್ನು ಮಾಡ್ತಾ ಬರಬೇಕು. ಶತಪ್ರಯತ್ನ ಅಂತ ಹೇಳ್ತಾರೆ. ಆ ಶತಪ್ರಯತ್ನವನ್ನು ಮಾಡಿದಾಗ ನಿಮ್ಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತಂದರೆ ಎಲ್ಲಿ ನಮಗೆ ಒಳ್ಳೆಯ ಕೆಲಸ ಒಳ್ಳೆಯ ಫಲ ಎಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಹಾಗಾಗಿ ಜೀವನದಲ್ಲಿ ಸ್ಪಷ್ಟ ಪ್ರಯತ್ನಗಳನ್ನು ಒಳ್ಳೆ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಬಹಳ ಮುಖ್ಯವಾಗಿ ಇನ್ನೊಂದು ಗಮನಿಸುವಂಥದ್ದು ನೋಡಿ, ನಿಮ್ಮ ಹಣಕಾಸು ಬಹಳ ಖರ್ಚಾಗ್ತಾ ಇದೆ ನಿಜ, ಆದರೆ ಅದು ಒಳ್ಳೆಯದಕ್ಕೂ ಕೂಡ ಖರ್ಚಾಗ್ತದೆ. ಈ ತಿಂಗಳಲ್ಲಿ ಎಷ್ಟೋ ಸಲ ಅನಾವಶ್ಯಕವಾಗಿ ವ್ಯರ್ಥವಾಗಿ ಹಣ ಎಲ್ಲ ಖರ್ಚಾಗುತ್ತೆ. ಆದರೆ ಈ ತಿಂಗಳಲ್ಲಿ ಏನೋ ಒಂದು ಕಡೆ ಒಳ್ಳೆಯದಕ್ಕೆ ಒಳ್ಳೆಯ ಇನ್ವೆಸ್ಟ್ಮೆಂಟು, ಒಳ್ಳೆಯ ಪ್ಲ್ಯಾನು, ಒಳ್ಳೆಯವರ ಸಹವಾಸ, ಒಳ್ಳೆ ರೀತಿಯಾದಂಥ ನಡವಳಿಕೆಗಳು ನಿಮ್ಮ ಜೀವನದಲ್ಲಿ ಬಹಳ ರೀತಿಯಾಗಿ ಒಳ್ಳೆಯ ಪರಿಣಾಮಗಳನ್ನು ಕೂಡ ಕೊಡುತ್ತದೆ ನಿಮಗೆ. ಸಣ್ಣ ಸಣ್ಣದು ಒಂದೆರಡು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ವಾಹನದಲ್ಲೇನೋ ಗಾಡಿ ಟಚ್ ಆಗೋದು, ಕಿರಿಕಿರಿ ಆಗೋದು, ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗೆ ಎರಡನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ಗಮನಿಸೋಣ. ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಒಂದಂತಕ್ಕೆ ಗ್ರಹಬಲ, ಗುರುವಿನ ಬಹಳ ಪ್ರಬಲವಾದಂಥ ಯೋಗಗಳು ಕೂಡ ನಿಮಗೆ ಇದ್ದಾವೆ. ಹಾಗಿದ್ದಾಗೂ ಕೂಡ ಒಂದೆರಡು ಸಣ್ಣ ಸಣ್ಣ ಒಂದು ಬದಲಾವಣೆಗಳನ್ನು ಕೂಡ ಗಮನಿಸ್ಕೊಳ್ಳಿ. ಏನಪ್ಪ ಅಂತಂದರೆ, ಒಂದನೇದಾಗ ನಕ್ಷತ್ರ ಪರಿಹಾರಗಳು, ಉತ್ತರ ನಕ್ಷತ್ರ ನೀವು ಏನು ಸಾಧ್ಯ ಆಗುತ್ತೆ ನೋಡಿ, ಒಂದು 15 ದಿವಸ ನಮಗೆ ಅಧಿಕ ಮಾಸ ಅಂಥೇಳಿ ಸಿಗುತ್ತೆ. ಈ ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಲಿ ಅಷ್ಟು ಅನನ್ಯವಾಗಿ ಆ ದಿವಸ ಸೋಮವಾರ ಇದೆ 1ನೇ ತಾರೀಕು. ಹಾಗಾಗಿ ಸಾಧ್ಯ ಇದ್ದರೆ ಬಿಲ್ವ ವೃಕ್ಷ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಬಿಲ್ವ ಪತ್ರೆಯನ್ನು ಈಶ್ವರನಿಗೆ ಅರ್ಚನೆ ಮಾಡ್ತಾರೆ. ಅದೇ ತರಹ ಬಿಲ್ವ ವೃಕ್ಷ ಇದೆ. ಬಿಲ್ವ ವೃಕ್ಷ ಬಹಳ ಪುಣ್ಯತಮವಾದಂಥ ವೃಕ್ಷ. ಈ ವೃಕ್ಷಕ್ಕೆ ನೀವು ಪ್ರತಿ ದಿವಸವೋ ಅಥವಾ 3 ದಿವಸಕ್ಕೊಮ್ಮೆ ಆದರೂ ಕೂಡ ಸಾಯಂಕಾಲ ಬೇಡ, ಬೆಳಗ್ಗೆ ಸಮಯದಲ್ಲಿ ಆದಷ್ಟು ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಉತ್ತರ ನಕ್ಷತ್ರದವರು, ಉತ್ತರ ನಕ್ಷತ್ರ 1ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನಸ್ಸಿಗೆ ಸಮಾಧಾನವನ್ನು ಕೂಡ ಕೊಡುತ್ತದೆ. ಅದರ ಜೊತೆಗೆ ಆ ಈಶ್ವರ ಅನುಗ್ರಹದಿಂದ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದದವರು ಪ್ರದಕ್ಷಿಣೆ ಮಾಡಿ. ಅನಂತರದಲ್ಲಿ ಹಸ್ತ ನಕ್ಷತ್ರದ ನಿಮಗೆಲ್ಲ ಭಗವಂತ ಕೊಟ್ಟಿದ್ದಾನೆ. ಆದರೂ ತುಸು ಕಷ್ಟ ಚಿಂತೆಯಲ್ಲಿ ನೀವು ಇದ್ದೀರಿ ಅಲ್ವಾ. ಹಾಗಾಗಿ ನೀವು ಬಹಳಷ್ಟು ಸುಲಭವಾದಂಥ ಉಪಾಯ ಏನಂತಂದರೆ, 4ನೇ ತಾರೀಕು ಸಂಕಷ್ಟರ ಚತುರ್ಥಿ ಇದೆ. ಆ ದಿವಸ ಗಣೇಶ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಅವಕಾಶ ಇದ್ದರೆ ಚಂದ್ರನ ಅಭಿಷೇಕವನ್ನು ಮಾಡ್ತಾರೆ ಸಂಕಷ್ಟರ ಚತುರ್ಥಿ ದಿವಸ ಕೆಲವೊಂದು ಕಡೆಗೆ. ಹಾಗೆ ಸಂಕಷ್ಟರ ಚತುರ್ಥಿ ದಿವಸ ಗಣೇಶನಿಗೆ ಅಭಿಷೇಕ, ಪೂಜೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಿಕೊಳ್ಳಿ. ಅದು ಬಹಳ ಉತ್ತಮವಾದಂಥದ್ದು. ಇನ್ನು ಚಿತ್ತಾ ನಕ್ಷತ್ರದವರು ನೋಡಿ, ನಿಜ ಜ್ಯೇಷ್ಠ ಮಾಸ ಅಂತೇಳಿ 16ನೇ ತಾರೀಕಿನ ಮೇಲೆ ಶುರುವಾಗುತ್ತೆ. ಆ 16ನೇ ತಾರೀಕಿಂದ 29ನೇ ತಾರೀಕು ಅಲ್ಲಿವರೆಗೂ ಕೂಡ ನೋಡಿ ಭೂಮಿ ಹುಣ್ಣಿಮೆ ಇರುತ್ತೆ. ನಿಮ್ಮ ಭೂಮಿ ಆಸೆ ಆಕಾಂಕ್ಷೆಗಳು ಅಥವಾ ನಿಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ನೀವು ಎಲ್ಲೆಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇರುತ್ತೋ ನಿಮ್ಮ ಆಸುಪಾಸಿನಲ್ಲಿ ಹತ್ತಿರದಲ್ಲಿ ಅಲ್ಲಿ ಹೋಗಿ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡಿ. ಯಾಕಂದರೆ ಶ್ರೀದೇವಿ ಭೂದೇವಿ ಸಮೇತವಾದಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಥವಾ ವೆಂಕಟರಮಣ ಎಲ್ಲಿದ್ದರೂ ಪರವಾಗಿಲ್ಲ, ನಿಮ್ಗೆ ಅನುಕೂಲ ಏನು ಸಾಧ್ಯ ಆಗುತ್ತೋ ಅದನ್ನು, ಅಥವಾ ಆಗುವುದಿಲ್ಲ ಅಂದರೆ ಮನೆಯಲ್ಲೇ ಒಂದು 8, 9 ನಮಸ್ಕಾರವನ್ನು ಮಾಡ್ತಾ ಬನ್ನಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಆ ಶ್ರೀನಿವಾಸ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಭಗವಂತ ನನ್ನ ಅನುಕೂಲ ನೀವು ಮಾಡಿಕೊಳ್ಳಲೇಬೇಕು, ನಾನು ಬೇರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂಥೇಳಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಆ ಭಗವಂತನ ಅನುಗ್ರಹದಿಂದ ಮಂಗಲವಾಗಲಿ. ಹಾಗೆ ನಮ್ಮ ವಿಡಿಯೋಕ್ಕೆ ಯಾರು ಲೈಕ್ ಮಾಡಿಲ್ಲ ಅಂತವರು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.